ಚರ್ಚೆಯನ್ನು ಮುಂದುವರಿಸ್ತೀನಿ. ಇಬ್ಬರು ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕರ್ನಲ್ ವೆಂಕಟೇಶ್ ನಾಯಕ್ ಅವರು, ನಿವೃತ್ತ ಸೇನಾಧಿಕಾರಿಗಳಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಸೇನಾ ಮತ್ತು ರಕ್ಷಣಾ ವಲಯದ ವಿಶ್ಲೇಷಕರು, ವಿಮರ್ಶಕರು ಆಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಸರ್ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಚಾರ, ಈಗ ಬಲೂಚಿಸ್ತಾನದವರು ತಮ್ಮನ್ನ ತಾವು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದರೆ ಟೆಕ್ನಿಕಲಿ ಈ ರೀತಿ ಘೋಷಣೆ ಮಾಡ್ಕೊಳಕ್ಕಾಗತ್ತಾ? ಅದನ್ನು ಒಂದು ರಾಷ್ಟ್ರ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗತ್ತಾ? ಹೇಗೆ ಸರ್? ಯಾವ ವಿಶ್ವಸಂಸ್ಥೆಯಿಂದನೇ ಅಧಿಕೃತವಾಗಿ ಪ್ರಕಟ ಆಗಬೇಕಾಗುತ್ತಾ? ಹೇಗೆ ಮತ್ತೆ ಇದರ ಪರಿಣಾಮಗಳ ಬಗ್ಗೆ ಹೇಳಬೇಕು. ಅವರು UN ರೆಕಗ್ನೈಸ್ ಆಗಬೇಕು, ಇದು ಸಪ್ರೇಟ್ ಎಂಟಿಟಿ ಅಂತ. ಅದಿನ್ನೂ ಅವರು ರೆಕಗ್ನೈಸ್ ಆಗಿಲ್ಲ UN. ಸೊ ಅದಕ್ಕೆ ಅವರು ನಮ್ಮ ಭಾರತೀಯರ ಹತ್ರ ಸಪೋರ್ಟ್ ಕೇಳ್ತಾ ಇದ್ದಾರೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, UN ಪ್ರತ್ಯೇಕ ರಾಷ್ಟ್ರ ಅಂತ ನಮ್ಮನ್ನ ಘೋಷಣೆ ಮಾಡಿಸಿ. ನಮಗೆ ಸಪೋರ್ಟ್ ಬೇಕು UN ಮಟ್ಟದಲ್ಲಿ. ನೆಕ್ಸ್ಟು ಇಲ್ಲೊಂದು ಎಂಬಸಿ ಓಪನ್ ಮಾಡ್ಕೊಡೋಕೆ ಬಿಡಿ. ಭಾರತೀಯಲ್ಲಿ ಡೆಲ್ಲಿಯಲ್ಲಿ ಒಂದು ಎಂಬಸಿ ಓಪನ್ ಮಾಡಿಕೊಡಿ. ಅಫ್ಕೋರ್ಸ್ ಅವ್ರದ್ದೇ ಆದ ವೀಸಾ, ಭಾರತೀಯರಿಗೆ ಆನ್ ಅರೈವಲ್ ವೀಸಾ, ಅವ್ರದ್ದೇ ಆದ ನ್ಯಾಷನಲ್ ಆ್ಯಂಥಮ್ಮು, ಅವ್ರದ್ದೇ ಆದ ನ್ಯಾಷನಲ್ ಫ್ಲ್ಯಾಗು ಎಲ್ಲನೂ ಇದೆ ಅವ್ರ ಹತ್ರ. ಸೊ ಕ್ವೆಟಾ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಬಲೂಚಿಸ್ತಾನ್. ಸೊ ದೇ ಆರ್ ಫೋರ್ಸಿಂಗ್ ಇಂಡಿಯನ್ಸ್ ಟು ಸಪೋರ್ಟ್ ದೆಮ್, ಟು ರೆಕಗ್ನೈಸ್ ದೆಮ್ ಆ್ಯಂಡ್ ಸಪೋರ್ಟ್ ದೆಮ್. ನಮ್ಗೆ ಏನು ಪ್ರಾಬ್ಲಮ್ ಅಂದರೆ ಅವ್ರಿಗೆ ಡೈರೆಕ್ಟ್ ಇಂಟ್ರ್ಯಾಕ್ಟ್ ಮಾಡೋಕ್ಕೂ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಯಾಕಂದರೆ ಅವ್ರ ಬಾರ್ಡರ್ಸ್ ಯಾವುದು ನಮ್ಮ ಜೊತೆ ಶೇರ್ ಆಗಲ್ಲ. ಅವ್ರ ಬಾರ್ಡರ್ ಶೇರ್ ಆಗೋದು ಒಂದು ಇರಾನ್ ಜೊತೆ ಶೇರ್ ಆಗುತ್ತೆ, ಅಫ್ಘಾನಿಸ್ತಾನ್ ಜೊತೆ ಶೇರ್ ಆಗುತ್ತೆ, ಪಾಕಿಸ್ತಾನ್ ಜೊತೆ ಶೇರ್ ಆಗುತ್ತೆ. So, and their population, though the land is around 44% of Pakistan, 40 ಅರ್ಧ ಅಷ್ಟು ಲ್ಯಾಂಡು ಬಲೂಚಿಸ್ತಾನ್ಗೆ ಸೇರೋವಂಥ ಲ್ಯಾಂಡ್. ಬಟ್ ಅಲ್ಲಿರೋ ಜನಸಂಖ್ಯೆ ಬಂದು 5% ಇಲ್ಲ. ಅಂದರೆ 25ರಿಂದ 27 ಕೋಟಿ ಜನಸಂಖ್ಯೆ ಇರೋ ಪಾಕಿಸ್ತಾನಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ 1,80,000,000ರಿಂದ 2 ಕೋಟಿ ಜನ ಇರ್ಬೋದು, ಅಷ್ಟೇ ಇರೋದು ಬಲೂಚಿಸ್ತಾನದಲ್ಲಿ. ಅಲ್ಲಿ ಡಾಕ್ಟರ್ ತಾರಾಚಂದ್ ಬಲೂಚ್ ಅಂದ್ಬಿಟ್ಟು ಈಸ್ ಅನ್ ಇಂಡಿಯನ್ ಒರಿಜಿನ್, ಈಸ್ ಫೈಟಿಂಗ್ ಫಾರ್ ದೇರ್ ಕಾಸ್. ನೌ ಆಲ್ಸೋ ಈಸ್ ಫೈಟಿಂಗ್ ಫಾರ್ ದೇರ್ ಕಾಸ್. ಸೊ ಬಟ್ ಅಫ್ಕೋರ್ಸ್ ದೇರ್ ಆಲ್ ದ ಲೀಡರ್ಸ್ ಆರ್ ಈವನ್ ಗೋಯಿಂಗ್ ಟು ಎಕ್ಸ್ಟೆಂಟ್, ಸರ್ ನಾವು ಯುಕ್ರೇನ್ಗೆ ಹೆಂಗೆ ವೆಸ್ಟರ್ನ್ ಸಪೋರ್ಟ್ ಮಾಡ್ತಿದ್ದಾರೋ ಇಂಡಿಯನ್ಸ್ ನಮಗೆ ಸಪೋರ್ಟ್ ಮಾಡಿ, ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಾವು ಇವ್ರನ್ನ ಮುಗಿಸ್ತೀವಿ, ನಾವು ಇವ್ರನ್ನ ಮುಗಿಸ್ತೀವಿ. 71 ಲೊಕೇಶನ್ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಮಾತಾಡೋಣ ಸರ್ ಅದ್ರ ಬಗ್ಗೆ. ವೆಂಕಟೇಶ್ ಸರ್, 1971ರಲ್ಲಿ ಇಂದಿರಾ ಗಾಂಧಿ ಅವರು ಮುಕ್ತಿವಾಹಿನಿ ಮೂಲಕ ಬಾಂಗ್ಲಾದೇಶಕ್ಕೆ ವಿಮೋಚನೆಯನ್ನು ಕೊಡುವಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು. ಈಗ ಬಲೂಚ್ ಲಿಬರೇಷನ್ ಆರ್ಮಿಗೂ ಕೂಡ ಮತ್ತೊಂದು ಮುಕ್ತಿವಾಹಿನಿಯಾಗಿ ಭಾರತ ಕೊಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಸೊ ಆಮೇಲೆ ಸ್ಟ್ರಾಟಜಿಕಲಿ ನಮಗೆ ಯಾಕೆ ಪಾಕಿಸ್ತಾನದಿಂದ ಒಂದು ತುಂಡಾಗೋದು ಬಲೂಚಿಸ್ತಾನ ಇಂಪಾರ್ಟೆಂಟು ಅಂತ? 1971ರಲ್ಲಿ ಬಾಂಗ್ಲಾದೇಶ ಅವಾಗ ಆಯಿತು. ಆದ ಕೂಡಲೇ ಅವಾಗ ಇಂದಿರಾ ಗಾಂಧಿ ಏನಪ್ಪ ಅಂದ್ರೆ, ಐ ಹ್ಯಾವ್ ಥ್ರೋನ್ 2 ನೇಷನ್ ಥಿಯರಿ ಇನ್ ಬೇ ಆಫ್ ಬೆಂಗಾಲ್ ಅಂತ ತೆಗೆದುಬಿಟ್ಟಿದ್ರು. ಆಯಿತಾ? ಆಮೇಲೆ ಈಗ ಬಲೂಚಿಸ್ತಾನಕ್ಕೆ ಬರಬೇಕಾದ್ರೆ ಬಲೂಚಿಸ್ತಾನದಾಗ ಈ ಸ್ಪೋಕನ್ ಸರ್ಟನ್ ಫ್ಯಾಕ್ಟ್ಸ್. ಈಗ ಅವರು ಕಂಟ್ರಿ ಕೆನಾಟ್ ಬಿ ಕ್ರಿಯೇಟೆಡ್ ಜಸ್ಟ್ ಲೈಕ್ ದಟ್. ಅವ್ರು ನಿಮ್ಗೆ ಏನಂತಂದ್ರೆ ಸಪೋರ್ಟ್ ಕೂಡ ವರ್ಲ್ಡ್ದಲ್ಲಿ ಸಪೋರ್ಟ್ ಬರಬೇಕು. ಬಟ್ ನಾವು ಇಷ್ಟು ದಿವಸ ಡಿಸ್ಕಷನ್ ಮಾಡಬೇಕಾದ್ರೆ ಇಫ್ ಯು ಪೋರ್ಷನ್ ಆಫ್ ದ ಕಂಟ್ರಿ ಡಿಟ್ಯಾಚ್ ಆಯಿತು, ದೇ ವಿಲ್ ಫೈಟ್ ಅಮಂಗ್ ದಮ್ಸೆಲ್ಸ್. ಆಯ್ತಾ? ಅನ್ಲೈಕ್ ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್, ದೇ ಆರ್ ಎಕ್ಸ್ಟ್ರೀಮ್ ಎಂಡ್ ಏನಂತಂದ್ರೆ ನೇಷನ್ಸ್, ದೇ ಕೆನಾಟ್ ಫೈಟ್ ವಿತ್ ಈಚ್ ಅದರ್. ಇಲ್ಲಿ ದೇ ಆರ್ ಶೇರ್ ಬಾರ್ಡರ್ ವಿತ್ ಪಾಕಿಸ್ತಾನ್. ವಿ ಕ್ಯಾನ್ ಪರ್ಮನೆಂಟ್ಲಿ create a nuisance value to Pakistan. ಸೊ ಮುಂದೆ ಇವತ್ತು ಏನಪ್ಪ ಅಂದರೆ ಇಂಡಿಯಾಸ್ ಆ್ಯಕ್ಚುಯಲ್ ಇಂಟೆನ್ಷನ್ ವಿಲ್ ಬಿ ಟೆಸ್ಟೆಡ್. ನೀವು ಏನಪ್ಪ ಇಷ್ಟು ದಿವಸ ಬಲೂಚಿಸ್ತಾನ್ ಅಂತ ಟಿ ವಿ ಡಿಬೇಟ್ಸಲ್ಲಿ ಆಗಲಿ ಇದರಲ್ಲಿ ಆಗಲಿ ನೋಷನಲ್ಲೇ ಮಾತಾಡ್ತಾ ಇದ್ರಲ್ಲ, ವೇರ್ ಯು ಸೀರಿಯಸ್ ಆರ್ ಇಟ್ ವಾಸ್ ಜಸ್ಟ್ ಏನಂತಂದ್ರೆ ಜಸ್ಟ್ ಸ್ಪೆಕ್ಟೇಟರ್ಸ್ಗೆ ಖುಷಿ ಕೊಡೋದಕ್ಕೆ? ಈಗ ಕ್ರಿಕೆಟ್ದಾಗ 6 or 4 ಹೊಡೆದಂಗೆಲ್ಲ ಚಿಯರ್ ಗರ್ಲ್ಸ್ ಡ್ಯಾನ್ಸ್ ಮಾಡ್ತಾರೆ, ಅದಿತ್ತು? ಅಥವಾ ನೀವು ಆ್ಯಕ್ಚುಲಿ ಯು ರಿಯಲಿ ಮೀನ್ ಇಟ್? ನಂದು ದೃಷ್ಟಿಯಲ್ಲಿ ಸ್ಟ್ರೇಟ್ ಅವೇ ಅವ್ರಿಗೆ ಎಂಬಸಿಗೆ ಪರ್ಮಿಷನ್ ಕೊಡಬೇಕು. ಉಳಿದು ರೆಕಗ್ನೈಸ್ ಮಾಡದೇ ಇರಲಿ. ವಿ ಹ್ಯಾವ್ ಕೆಪ್ಟ್ ಅವರ್ ಪ್ರಾಮಿಸ್. ಆಕ್ಚುಲಿ ಬಾಂಗ್ಲಾದೇಶಕ್ಕೆ ಮೊದಲು ಮಾನ್ಯತೆ ಕೊಟ್ಟಿದ್ದು ಭಾರತನೇ, ಅದನ್ನ ದೇಶ ಅಂತ ಕನ್ಸಿಡರ್ ಮಾಡಿದ್ದು ಭಾರತನೇ. ಸೊ ಆ ಸ್ಟೆಪ್ ಇಲ್ಲಿಗೆ ಬರುತ್ತಾ ಅನ್ನೋದು ಇಂಪಾರ್ಟೆಂಟ್. ಇಲ್ಲ, ಬಾಂಗ್ಲಾದೇಶದ್ದು ಹಿಸ್ಟ್ರಿ ನೋಡಿದ್ರೆ ಅದಕ್ಕೆ ಪ್ರಿಲೂಡ್ ಏನಿತ್ತು ಅಂದ್ರೆ ಅಲ್ಲಿ ಒಂದು ಎಲೆಕ್ಷನ್ ಆಗಿತ್ತು.
before announcing the nation. ಅಂದ್ರೆ Awami League had won more seats than Pakistan PPP or something. Actually ಏನಪ್ಪ ಅಂದ್ರೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಶುಡ್ ಹ್ಯಾವ್ ಬೀನ್ ಶೇಖ್ ಮುಜಿಬುರ್ ರಹಮಾನ್. ಅದನ್ನ ಎಲೆಕ್ಷನ್ ಎಲ್ಲ ರದ್ದು ಮಾಡಿತು. ಸೊ ಡೆಮೊಕ್ರಾಟಿಕಲಿ ಕಂಡಕ್ಟ್ ಆದಂಥ ಎಲೆಕ್ಷನ್ ನಲ್ ಆ್ಯಂಡ್ ವೈಡ್ ಮಾಡಿದ್ರು. ಸೊ ದಟ್ ಈಸ್ ನಾಟ್ ಇನ್ ಗುಡ್ ಟೇಸ್ಟ್. ಆಮೇಲೆ ಏನಂದ್ರೆ ಅವರು ಆಪರೇಷನ್ ಸರ್ಚ್ ಲೈಟ್ ಅಂತ ತಿಳ್ಕೊಂಡು ಇಟ್ ಏಮ್ಡ್ ಎಟ್ ರೇಪ್ಸ್, ಮರ್ಡರ್ಸ್, ಲೂಟ್, ಏನಂತಂದ್ರೆ ಲಕ್ಷಾನುಗಟ್ಟಲೆ ಜನರದ್ದು ಅಟ್ರಾಸಿಟಿ. ಸೊ ದ ಹೋಲ್ ವರ್ಲ್ಡ್ ವಾಸ್ ವಾಚಿಂಗ್. ಅಂದ್ರೆ ಥ್ರೆಶೋಲ್ಡ್ ಲೆವೆಲ್ ಎಲ್ಲಿದೆ ಒಂದು ನೇಷನ್ ಏನಪ್ಪ ಇಂಡಿಪೆಂಡೆಂಟ್ ಮಾಡಬೇಕು, ಫ್ರೀ ಮಾಡ್ಬೇಕಂದ್ರೆ ದೆರ್ ಹ್ಯಾಸ್ ಟು ಬಿ ಸಮ್ ಥ್ರೆಶೋಲ್ಡ್. ಸೊ ಇಲ್ಲಿ ಯುನೈಟೆಡ್ ನೇಷನ್ಸ್ ರೆಕಗ್ನೈಸ್ ಮಾಡ್ತದೋ, ಸಮ್ ಫ್ಯೂ ಕಂಟ್ರೀಸ್ ವಿಲ್ ಕಮ್ ಫಾರ್ವರ್ಡ್ ಆರ್ ನೋ, ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಫಸ್ಟ್ ಯು ಟೇಕ್ ಎ ಲೀಡ್. ಭಾರತದ ಪಾತ್ರ ಏನು ಅಂತಕ್ಕಂಥದ್ದು. ಹಾಗಾದ್ರೆ ಸರ್ ಒಂದು ಪ್ರಶ್ನೆ ಬರುತ್ತೆ, ಒಂದು ರಾಷ್ಟ್ರ ಸ್ಥಾಪನೆ ಆಗಬೇಕು ಅಂತಂದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಈಗ ವಿಶ್ವ ರಾಷ್ಟ್ರ ಬೇರೆ ಬೇರೆ ದೇಶಗಳ ಸಪೋರ್ಟ್ ಸಿಗಬೇಕು ಅಂದರೆ ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತಾ. ನೀವೇ ಹೇಳ್ತಾ ಇದ್ರಿ ಈಗಾಗಲೇ ಬಲೂಚಿಸ್ತಾನ್ಗೆ ಬಾರ್ಡರ್ ಕಂಟ್ರೀಸ್ ಯಾವ್ಯಾವುದು ಶೇರ್ ಮಾಡ್ಕೊಂಡಿರೋದು, ಇರಾನ್ ಇರ್ಬೋದು, ಅಫ್ಘಾನಿಸ್ತಾನ್ ಇರ್ಬೋದು, ಪಾಕಿಸ್ತಾನ್ ಇರ್ಬೋದು. ಅದು ಇನ್ನೊಂದು ಇಸ್ರೇಲ್ ಆಗ್ಬಿಡುತ್ತಾ ಅಂತ ಭಯ. ಯಾಕೆಂದರೆ ಮೂರೂ ಕಡೆಯಿಂದ ಶತ್ರು ರಾಷ್ಟ್ರಗಳೇ ಇದ್ದಾರೆ, ಅವರೇನು ಇವ್ರಿಗೇನು ಸಪೋರ್ಟಿವ್ ಆಗಿಲ್ಲ. ಒಂದು ಎರಡನೇದು, ಆ ದೇಶಕ್ಕೊಂದು ಸೇನೆ ಬೇಕಾಗುತ್ತೆ, ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾಗುತ್ತೆ, ಫೈನಾನ್ಷಿಯಲಿ ಅದಕ್ಕೆ ಅಷ್ಟೆಲ್ಲ ಸಪೋರ್ಟ್ ಬೇಕಾಗುತ್ತೆ. ಇಷ್ಟೆಲ್ಲವೂ ಕೂಡ ಈಗ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಯೋಚನೆ ಮಾಡಿದಾರ? ಸಾಧ್ಯತೆಗಳ ಬಗ್ಗೆ ಏನು ಅಂತ ನೋಡಿ. ಈಗಾಗಲೇ ಅವರು ಅವ್ರದ್ದೇ ಆದ ಒಂದು ಆರ್ಮಿಯನ್ನು ಕಟ್ಕೊಂಡಿದ್ದಾರೆ, ಬಟ್ ನಾಟ್ ಎ ವೆರಿ ಸ್ಟ್ರಾಂಗ್ ಆರ್ಮಿ. ಸಣ್ಣ ಪುಟ್ಟ ಗೊರಿಲ್ಲಾ ವೇರ್ಫೇರ್ ಮಾಡಿ ಸುಮಾರು ಜನನ್ನ ಕೊಂದಾಕಿದ್ದಾರೆ. ಹತ್ತತ್ರ ಲಾಸ್ಟ್ ಇಯರ್ ಅಂದ್ರಲ್ಲೇ 1000 ಜನ ಆರ್ಮಿ ಪೀಪಲ್ನ ಕೊಂದಾಕಿದ್ದಾರೆ ಪಾಕಿಸ್ತಾನ. ಚೈನಾದವ್ರನ್ನ 4 ವರ್ಷದಲ್ಲಿ ಹತ್ತತ್ರ 62 ಜನ ಕೊಂದಾಕಿದ್ದಾರೆ ಚೈನಾ ಜೊತೆ. ಇತ್ಲಾಗೆ ಅವ್ರಿಗೆ ಇರಾನ್ ಕಡೆಯಿಂದನೂ ಅವ್ರ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಹೌದು, ಸಿಸ್ತಾನ್ ಇರಾನ್ ಪ್ರಾವಿನ್ಸ್ ಅಲ್ಲಿ ಬಲೂಚಿಗಳ ಪ್ರಾಧಾನ್ಯತೆ ಇರೋದ್ರಿಂದ ಸೊ ಅಲ್ಲಿಂದನೂ ಅವ್ರಿಗೆ ಅಟ್ಯಾಕ್ ಆಗ್ತಾ ಇದೆ, ಪಾಕಿಸ್ತಾನಿಂದನೂ ಅಟ್ಯಾಕ್ ಆಗ್ತಾ ಇದೆ. ಸೊ ಅವರ ಪೊಸಿಷನ್ ಇಸ್ ನಾಟ್ ಸೋ ಸ್ಟ್ರಾಂಗ್. ಅವರು ಇರೋ ಅಷ್ಟು ರಿಸೋರ್ಸಸ್ ಅಲ್ಲಿ ವಾಟ್ ಬೆಸ್ಟ್ ದೇ ಕ್ಯಾನ್ ಡೂ, ದೇ ಆರ್ ಟ್ರೈಂಗ್ ಟು ಡೂ ಇಟ್. ಸೊ ವಾಟ್ ಬೆಸ್ಟ್ ದೇ ಕ್ಯಾನ್ ಡೂ, ದೇ ವರ್ ಓನ್ಲಿ ಟ್ರೈಬಲ್ಸ್, ಬಟ್ ನೌ ದೇರ್ ಈಸ್ ಸಮ್ ಎಜುಕೇಟೆಡ್ ಕ್ಲಾಸ್, ಅಂದ್ರೆ ಮಿಡ್ ಲೆವೆಲ್ ಎಜುಕೇಶನ್ ಆ ಥರ ಎಲ್ಲ ಬಂದಿದಾವಲ್ಲಿ. ಅಲ್ಲಿ ಯಾವುದು ಸ್ಕೂಲು ಕಾಲೇಜಸ್ಸು ಏನೂ ಇಲ್ಲ ಅಲ್ಲಿ. ಅಲ್ಲಿ ಬರೋದು ಬರೀ ಆರ್ಮಿ ಔಟ್ ಪೋಸ್ಟ್ಗಳು, ಆರ್ಮಿ ಹೆಡ್ ಕ್ವಾರ್ಟರ್ಸ್ಗಳು, ಆರ್ಮಿ ಕಾನ್ವೇಗಳು ಬಿಟ್ರೆ ಅವ್ರಿಗೆ ಏನೂ ಕಾಣಲ್ಲ. It is more of development. It is more of desert, but they are tracking out copper, gold ಅಂತ ವ್ಯಾಲ್ಯೂಬಲ್ ಮಿನರಲ್ಸ್ ನ ತೆಗೆದು ಅದು ಮಾರ್ಕೆಟ್ಗೆ ಇಟ್ಟಿದ್ದಾರೆ. ಒಂದು ನೆಕ್ಸ್ಟ್, ಚೈನಾ ಹ್ಯಾಸ್ ಇನ್ವೆಸ್ಟೆಡ್ ಹೆವಿಲಿ ಇನ್ ಸಿಪೆಕ್ ಪ್ರಾಜೆಕ್ಟ್. ಏನ್ ಇಂಪ್ಯಾಕ್ಟ್ ಆಗುತ್ತೆ? ಸಿಪೆಕ್ ಆ ಏರಿಯಾ ಸಿಗದೆ ಹೋದ್ರೆ ದೇ ಕೆನಾಟ್ ಕನೆಕ್ಟ್ ಟು ಆಫ್ಘಾನಿಸ್ತಾನ್ ಆ್ಯಂಡ್ ಮಲಾಕಾ ಸ್ಟ್ರೇಟ್ನ ಅವರು ಪಾಸ್ ಮಾಡಿ ಅವ್ರು ಏನು ಅನ್ಕೊಂಡಿದ್ದಾರೋ, ಈ ವೆಸ್ಟರ್ನ್ ಕಂಟ್ರೀಸ್ ಏನಾರು ಬ್ಲಾಕ್ ಮಾಡಿದ್ರೆ, ನಮ್ಮನ್ನ ಇಂಡಿಯಾ ಬ್ಲಾಕ್ ಮಾಡಿದ್ರೆ, ದ ಆಲ್ಟರ್ನೇಟ್ ಸಿ ರೂಟ್ ವಾಟ್ ದೇ ವಾಂಟ್ ಟು ಟೇಕ್, ಇಂಟರ್ನ್ಯಾಷನಲ್ ಟ್ರೇಡ್ ಹಬ್ ಮಾಡಬೇಕು ಅಂತ ದೇ ವಾಂಟ್ ಟು ಬಿಕಮ್ ಮೋರ್ ನಾನ್ ಡಿಪೆಂಡೆನ್ಸಿ. ಈಗ ರೆಡ್ ಸಿ ಅಲ್ಲಿ ಆಗಿ ಎಷ್ಟೊಂದು ಇದಾಗ್ತಾ ಇದೆಯಲ್ಲ, ಆ ಥರ ಈ ಸಿಪೆಕ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ದಟ್ ಈಸ್ ಅ ಡಿಫರೆಂಟ್ ಟಾಪಿಕ್ ಐ ವಿಲ್ ಟಾಕ್. ಸೊ ಈ ಸಿಪೆಕ್ ಪ್ರಾಜೆಕ್ಟ್ ಏನಾಗ್ತಿದೆ, ಬಲೂಚಿಸ್ತಾನ್ ಮೇಲೆ ಮೇಜರ್ ಹೋಗ್ತಾ ಇದೆ. ಅಲ್ಲಿ ಗ್ವಾದರ್ ಪೋರ್ಟ್ ಬೇರೆ ಇದೆ. ಗ್ವಾದರ್ ಪೋರ್ಟ್ ಚೈನಾ ತಗೊಂಡಿದ್ದಾರೆ. ಅಲ್ಲಿ ಗ್ವಾದರ್ ಪೋರ್ಟ್ ನ ಡೆವಲಪ್ಮೆಂಟ್ಗೆ ಅಂತ ತಗೊಂಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ಪಾಕಿಸ್ತಾನ್ ಸರ್ಕಾರಕ್ಕೆ. ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಆ ದುಡ್ಡನ್ನ ಇವರೇ ನುಂಗ್ಬಿಟ್ಟು ಅಲ್ಲಿ ಇರೋರಿಗೆ ಯಾರಿಗೂ ಕೊಡದೇನೆ ಅದು ಅರ್ಧ ಡೆವಲಪ್ಮೆಂಟ್ ಅಲ್ಲಿ ನಿಂತಿದೆ. ಸೊ ಹೆವಿಲಿ ಚೈನಾ ಹ್ಯಾಸ್ ಇನ್ವೆಸ್ಟೆಡ್ ಆನ್ ಸಿಪೆಕ್ ಅಂಡ್ ಇನ್ ಬಲೂಚಿಸ್ತಾನ್. ಅದಕ್ಕೆ ಬಲೂಚಿಸ್ತಾನ್ ಅವರು ನಮ್ಮಲ್ಲಿ ಇಷ್ಟೊಂದೆಲ್ಲ ನೀವು ಮಿನರಲ್ಸ್ ಯೂಸ್ ಮಾಡ್ತಿದ್ದೀರಾ, ಪ್ರಾಪರ್ಟಿ ಯೂಸ್ ಮಾಡ್ತಿದ್ದೀರಾ, ನಮ್ಮ ಪೋರ್ಟ್ನ ತಗೊಂಡಿದ್ದೀರಾ, ಬಟ್ ಇಲ್ಲಿ ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಒಂದು ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ಹಾಸ್ಪಿಟಲ್ ಇಲ್ಲ, ಏನು ಡೆವಲಪ್ಮೆಂಟ್ ಆಗಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ಅಷ್ಟು ಡೆವಲಪ್ಮೆಂಟ್ ಅಲ್ಲಿ ಬಲೂಚಿಗಳನ್ನ ದೂರ ಇಟ್ಟಿರೋದು. ಎಲ್ಲ ಅವ್ರನ್ನ ಏನು ಕೇಳೂ ಇಲ್ಲ, ಅವರಿಗೆ ಕನಿಷ್ಠ ಉದ್ಯೋಗವನ್ನು ಕೊಟ್ಟಿಲ್ಲ. ಅಲ್ಲಿ ಎಲ್ಲದಕ್ಕೂ ದೂರ ತಳ್ಳಿದಾರೆ ಅವ್ರನ್ನ. ಸೊ ದೇ ಆರ್ ವೆರಿ ಒಂಥರ ಏನಂದ್ರೆ ಅವ್ರಿಗೆ ಬಹಳ ಡೈರ್ ಸಿಚುವೇಶನ್ ಅಲ್ಲಿದ್ದಾರೆ ಬಲೂಚಿಸ್ತಾನ್. ಎಸ್ ಸರ್.